ಹಾಯ್ ಹಲೋ. ಸಾರಿ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ವಲ್ಪ ಎಲ್ಲೋ ಹೊರಗಡೆ ಕೆಲಸ ಇತ್ತು. ಸೊ ಕಂಪ್ನಿಗೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ. ಕಂಪ್ನಿ ಕಡೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ನೆಕ್ಸ್ಟು ಟ್ರೇಡಿಂಗ್‌ನ ಮಾಡ್ತೀನೋ, ಸ್ಟಾಪ್ ಮಾಡ್ತೀನೋ ಅಂತ ಏನಾದ್ರು ಕ್ಯೂರಿಯಾಸಿಟಿ ಇದ್ದರೆ ಸ್ಟಾಪ್ ಮಾಡಲ್ಲ. ಟ್ರೇಡಿಂಗ್ ಮಾಡ್ತೀನಿ, ಬಟ್ ಅದನ್ನು ಗೋಲ್ಡಲ್ಲಿ ಮಾಡ್ತೀನಿ, BTCಲಿ ಮಾಡ್ತೀನಿ. ನಂದು ಯಾವ ಶಿಫ್ಟ್ ಇರುತ್ತೆ ಆ ಥರ ಆ ಬೇಸಿಸ್ ಮೇಲೆ ನಾನು ಟ್ರೇಡಿಂಗ್‌ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಇಂಡಿಯಾದಲ್ಲಿ ಆ, ಇಂಡಿಯನ್ ಮಾರ್ಕೆಟ್ ಓಪನ್ ಇದೆ, ಇಂಡಿಯನ್ ಮಾರ್ಕೆಟ್ ಇಲ್ಲ ಅಂತಂದ್ರೆ ಗೋಲ್ಡ್ ಅಂಡ್ BTC ಗೋಲ್ಡ್ ಜಾಸ್ತಿನ ಫೋಕಸ್ ಮಾಡ್ತೀನಿ. ಯಾಕೆಂದ್ರೆ ಅದರಲ್ಲಿ ಈ ಚೀಟಾಡಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ. ಮತ್ತೆ ಏನು ಮೇಜರ್ ಅಂದ್ರೆ ನಮ್ಗದು ಎಂಡ್ ಆಫ್ ದಿ ಡೇ ಈ ಪ್ರೀಮಿಯಂ ಕರಗೋದಾಗ್ಲಿ ಅದೆಲ್ಲ ಆಗಲ್ಲ. ಒಂದೇ ಚಾರ್ಟ್ ಅಲ್ಲಿ ನಾವು ಅನಾಲಿಸಿಸ್ ಮಾಡ್ತೀವಿ, ಒಂದೇ ಚಾರ್ಟ್ ಅಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟೆಡ್ ಮಾಡ್ತೀವಿ. ಸೊ ಈ ನಿಫ್ಟಿಲಿ ಇಂಡಿಯನ್ ಮಾರ್ಕೆಟ್ ಆ ತರ ಅಲ್ಲ. ಸೊ ಬಟ್ ಅದೇ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ನಮಗೆಲ್ಲ ಅರ್ಥ ಆಗುತ್ತೆ. ನಮಗೆ ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯನ್ ಮಾರ್ಕೆಟ್. ಸ್ವಲ್ಪ ದಿನ ಕಷ್ಟ ಆಗ್ಬೋದು ಅಷ್ಟೇ, ಬಟ್ ಆಮೇಲೆ ಲಿಟ್ರಲಿ ಎಲ್ಲ ಸೇಮ್ ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಸೇಮ್. ಆರಾಮಾಗಿ ಟ್ರೇಡ್ ಮಾಡ್ಬೋದು ಎಲ್ಲದರಲ್ಲೂ. ನೋಡೋಣ ಇವಾಗ ಮಾರ್ಕೆಟ್ ಸ್ವಲ್ಪ ಓಕೆ. ಮಾರ್ಕೆಟ್ ಇವಾಗ ಏನ್ ಹೇಳ್ತಿದೆ, ಯಾವ ಸಿಚುವೇಶನ್ ಅಲ್ಲಿದೆ, ಏನೇನು ಅಂತ ಹೇಳ್ತೀನಿ. ಓಕೆ, ಅಬ್ಸರ್ವ್ ಮಾಡ್ಬೋದು ನೀವು. ಓಕೆ, ಅಬ್ಸರ್ವ್ ಮಾಡೋಣ. ಮಾರ್ಕೆಟ್ ಇವಾಗ ಸದ್ಯದ ಮಟ್ಟಿಗೆ ಯಾವ ಜಾಗದಲ್ಲಿದೆ, ಏನ್ ಸಿಚುವೇಶನ್ ಇದೆ, ನ್ಯೂಸ್ ನ ನೀವು ಗೊತ್ತಿದೆ ನಿಮ್ಗೆ ಏನೇನಾಗಿದೆ ಅಂತ. ಇನ್ನೊಂದ್ಸತಿ ಸ್ವಲ್ಪ ಸಿಂಪಲ್ ಆಗಿ ನ್ಯೂಸ್ ಹೇಳ್ತೀನಿ. ಏನಿಲ್ಲ, ಟ್ರಂಪ್ ಇಷ್ಟು ದಿನ ತಾರೀಫ್ ಹಾಕಿದ್ದೆ, ಅದನ್ನ ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿದೆ. ಇಷ್ಟು ದಿನ ಹಾಕಿರೋ ತಾರೀಫು ಮತ್ತೆ ಕಲೆಕ್ಟ್ ಮಾಡಿರೋ ದುಡ್ಡನ್ನ ಮಾರ್ಕೆಟ್ಗೆ ವಾಪಸ್ ಕೊಡ್ಬೇಕು. ಅಂದ್ರೆ ಇಂಡಿಯಾದ ಯಾವ್ಯಾವ ದೇಶದಿಂದ ಎಷ್ಟೆಷ್ಟು ಕೋಟಿ ಬಿಲಿಯನ್ ಡಾಲರ್ಸ್ ನ ನೀವು ಕಲೆಕ್ಟ್ ಮಾಡಿದ್ರೋ ಅಷ್ಟನ್ನ ವಾಪಸ್ ಕೊಡ್ಬೇಕು ಅಂತ, $160 ಬಿಲಿಯನ್ ನ ವಾಪಸ್ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿನ ತೀರ್ಮಾನವನ್ನು ಕೊಟ್ಟಿದೆ. ಸೊ ಇವನು ಬಂದು ಒಂದ್ 3 ಅವರ್ ಆದ್ಮೇಲೆ ಏನಂತ ಹೇಳಿದಾನೆ, 1942 ಆಕ್ಟ್ ಪ್ರಕಾರ ಅಲ್ಲಿನ ಟ್ರೇಡ್ ಡೀಲ್ ಏನಿದೆಯೋ ಅದು ಏನಾದರೂ ಆ ಥರ ಕ್ರೂಷಿಯಲ್ ಜಾಗದಲ್ಲಿ ಇದ್ದಾಗ, ಆ ಥರ ಟೈಮ್ ಇದ್ದಾಗ PM ಅದನ್ನ ತಗೋಬಹುದು. ಅದು ಓನ್ಲಿ ಫಾರ್ 150 ಡೇಸ್ ಅಷ್ಟೇ ಅಂತ ಇದ್ದಾರೆ. ಅದು ಎಷ್ಟು ಓನ್ಲಿ ತಾರೀಫ್ ಇರೋದು 10-15% ಅಷ್ಟೇ. ಇವನು ಗ್ಲೋಬಲ್ 10% ನ ತಾರೀಫ್ ನ ತಗೊಂಬಂದಿದ್ದಾನೆ. ಸೊ ಹಂಗಾಗಿರೋದ್ ಕಾರಣ ಸ್ವಲ್ಪ ಇನ್ನ ಒಂದ್ 150 ದಿನ ಮಾರ್ಕೆಟ್ ಸೇಮ್ ಒಂಥರ ಸೈಡ್ ವೇಸ್ ಅಂದ್ರೆ ಮೊಮೆಂಟಮ್ ಅಷ್ಟಿರಲ್ಲ. ಆಲ್ಮೋಸ್ಟ್ ನನ್ನ ಅನ್ಸಿಕೆ ನಾಳೆಯಿಂದನೇ ಸ್ವಲ್ಪ ಬುಲಿಶ್ ನ ನೋಡಕ್ ಸಿಗುತ್ತೆ. ಫುಲ್ ಎಲ್ಲಾ ಮಾರ್ಕೆಟ್ಗಳಲ್ಲೂ ಒಳ್ಳೆ ಸಕ್ಕತ್ತಾಗಿರೋ ಬುಲಿಶ್ ನ ನೋಡಕ್ ಸಿಗುತ್ತೆ. ಸೇಮ್ ಗೋಲ್ಡ್ ಏನಕ್ಕೆ ಇವಾಗ ಗೋಲ್ಡ್ ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ತಾರೀಫ್ ತೆಗೆದ್ಮೇಲೆ ಗೋಲ್ಡ್ ಬೀಳ್ಬೇಕಾಗಿತ್ತಲ್ಲ ಅಂತ. ಸೊ ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಗೋಲ್ಡ್ ಏನಕ್ಕೆ ಇವಾಗ ಮೇಲ್ ಹೋಗ್ತಾ ಇದೆ ಅಂತಂದ್ರೆ ಡಾಲರ್ ವೀಕ್ ಆಗುತ್ತೆ. ಇವಾಗ $160 ಬಿಲಿಯನ್ ಅವರು ವಾಪಸ್ ಕೊಡ್ಬೇಕಾದ್ರೆ ಅವಾಗ ಡಾಲರ್ ವೀಕ್ ಆದಾಗ ಸೊ ಯೂಶಲಿ ಗೋಲ್ಡ್ ಮೇಲ್ ಹೋಗುತ್ತೆ. ಗೋಲ್ಡ್ ಇವಾಗ ಹೆಂಗಿರುತ್ತೆ ಇಷ್ಟ ದಿನ ಅಂತಂದ್ರೆ, ಡಾಲರ್ ಮೇಲ್ ಹೋದಾಗ ಗೋಲ್ಡ್ ಬೀಳ್ಬೇಕಿತ್ತು, ಗೋಲ್ಡ್ ಕೆಳಗೆ ಹೋದಾಗ ಡಾಲರ್ ಬೀಳ್ಬೇಕಿತ್ತು. ಸೇಮ್ ಎಲ್ಲ ಇಂಡಿಯನ್ ಮಾರ್ಕೆಟ್ ಎಲ್ಲಾ ಮಾರ್ಕೆಟ್ಗಳು ಬೀಳ್ಬೇಕಾದ್ರೆ ಗೋಲ್ಡ್ ಮೇಲ್ ಹೋಗ್ಬೇಕಿತ್ತು. ಸೊ ಇವಾಗ ಎಲ್ಲಾ ಮಾರ್ಕೆಟ್ ಮೇಲ್ ಹೋಗುತ್ತೆ, ಗೋಲ್ಡ್ ಮೇಲ್ ಹೋಗುತ್ತೆ. ಸೊ ಇಲ್ಲಿ ತುಂಬಾ ದಿನ ಹೋಗಲ್ಲ ಗೋಲ್ಡ್. ಏನ್ ಇದೇ ಇದರಲ್ಲಿ ಆಟ ಆಡ್ಬೋದು, ತುಂಬಾ ಮೇಲ್ ಹೋಗೋದು ಇಲ್ಲ. ಇವನು ಮತ್ತೆ ಬೇರೆ $10 ಗ್ಲೋಬಲ್ ಇದಕ್ಕೇನೆ ಆಗ್ತೀನಿ ತಾರೀಫ್ ಅಂತ ಬೇರೆ ಹೇಳಿದ್ದಾನೆ. ನೋಡೋಣ ಏನೇನಾಗಿದೆ ಅಂತ. ಸೊ ಅಬ್ಸರ್ವ್ ಮಾಡ್ಬೋದು ನಿಫ್ಟಿನ ನಾಳೆ ಯಾವ್ಯಾವ ಜಾಗದಿಂದ ಹೆಂಗಿದೆ ಅಂತ. ಡೇ ಕ್ಯಾಂಡಲ್ ಅಲ್ಲಿ ನೋಡ್ತಾ ಇದ್ದೀರಾ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಾನು ಅವತ್ತಿಂದ ಈ ರೆಕ್ಟಾಂಗಲ್ ಬಾಕ್ಸ್ ನ ತೆಗ್ದಿಲ್ಲ. ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ಬೋದು. ಮಾರ್ಕೆಟ್ ನ ಅಬ್ಸರ್ವ್ ಮಾಡೋದು ಇದೇ ಜಾಗಕ್ಕೆ ಬಂದು ಮಾರ್ಕೆಟ್ ಟ್ಯಾಪ್ ಆಗ್ತಾ ಇದೆ. ಸೊ ಒಂದು WM ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ನಂಗೆ ಅನ್ಸುತ್ತೆ ಡೇ ಕ್ಯಾಂಡಲ್ ಅಲ್ಲಿ. ಮಾರ್ಕೆಟ್ ಏನಾದ್ರೂ ನಾಳೆ ದಿನ ಒಂದ್ ನಿಮಿಷ ನೋಡಿ ಈ ತರ ಹೋಗೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ಯಾಕೆಂದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ಇದನ್ನೇನಾದ್ರು ಹೈ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಕಾಲ್ ಪೊಸಿಷನ್ ನ ಚೆನ್ನಾಗಿರೋ ಪೊಸಿಷನ್ ನೋಡ್ಕೋಬಹುದು. ಯಾಕೆಂದ್ರೆ WM ಬಾಟಮ್ ಆಗಿದೆ, ಡಬಲ್ ಬಾಟಮ್ ಆಗಿದೆ, ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸಿಗ್ತದೆ ನಮಗೆ. ನಾಳೆ ಮಾರ್ಕೆಟ್ ಇಂದ 100% ಬುಲಿಶ್ ಆಗೋ ಎಲ್ಲಾ ಸಾಧ್ಯತೆಗಳು. ಯಾಕೆಂದ್ರೆ ನಮ್ಗೆನೆ ಅವರು ಹತ್ತತ್ರ 60-70 ಬಿಲಿಯನ್ ಡಾಲರ್ಸ್ ನಮಗೆ ಕೊಡ್ಬೇಕಾಗುತ್ತೆ. ಸೊ ಯೂಶಲಿ 100% ಕೊಟ್ಟೆ ಕೊಡ್ತಾರೆ. ಇಂಡಿಯಾಗಂತೂ ಕೊಡೋ ಚಾನ್ಸಸ್ ತುಂಬಾ ಇದೆ. ಸೊ ನೀವು ಮಾರ್ಕೆಟ್ ಅಲ್ಲಿ ನಾಳೆ ದಿನ ಕ್ಲೋಸ್ ಆಗ್ಬೇಕಾದ್ರೆ ಈ ಜಾಗದಿಂದ ಮೇಲ್ಗಡೆ ಕ್ಲೋಸ್ ಆದ್ರೆ ನೀವು ಒಂದು ಕಾಲ್ ಪೊಸಿಷನ್ ನೋಡ್ಕೋಬಹುದು. ಬಟ್ ನಾಳೆ ಅಂತೂ ಬುಲಿಶ್ ಆಗುವ ಎಲ್ಲಾ ಸಾಧ್ಯತೆಗಳು ತುಂಬಾ ಇದಾವೆ. ಸೊ ಓಕೆ, ಅಬ್ಸರ್ವ್ ಮಾಡ್ಬೋದು. ಒಂದು ಡೇ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಡಬಲ್ ಬಾಟಮ್ ನ ನೋಡ್ಲಿಕ್ಕೆ ಸಿಗ್ತದೆ. 4 ಅವರ್ಸ್ ಹೋಗಿ ನೋಡ್ತಾ ಹೋದ್ರೆ ಒಂದು ಯಾವುದೇ ತರದ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಸೇಮ್ ಡಬಲ್ ಬಾಟಮ್ ತರಾನೇ ನಮಗೂ ಕಾಣ್ತಾ ಇದೆ. 5 ಮಿನಿಟ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ನ ಮಾರ್ಕೆಟ್ ಅಲ್ಲಿ ಫಾರ್ಮ್ ಮಾಡಿದೆ. ಒಂದು ಲಿಕ್ವಿಡಿಟಿನ ಕೆಳಗಡೆ ಸ್ವೀಪ್ ಮಾಡಿದೆ. ಯಾಕೆಂತಂದ್ರೆ ಇದನ್ನ ನಿಮ್ಗೆ ಟ್ರ್ಯಾಪ್ ಮಾಡಿರ್ತಾರೆ.
ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟರ್ಸ್ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾಳೆ ಸೋಮವಾರ ಬುಲ್ಲಿಶ್ ಆಗೇ ಆಗುತ್ತೆ ಅಂತ 100% ಗೊತ್ತಿರುತ್ತೆ. ಸೊ ಅವಾಗ ನಿಮ್ಮನ್ನೆಲ್ಲ ತಗೊಂಡೋಗಿ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಡ್ತು, ರೀಟೆಸ್ಟ್ ಮಾಡ್ತು ಅಂತ ಪುಟ್ನ ಎಂಟ್ರಿ ಮಾಡ್ಕೊಂಡಿರೋರು ಇರ್ತಾರೆ. ಸೊ ಮಾರ್ಕೆಟ್ ಟ್ರ್ಯಾಪ್ ಮಾಡೋದ್ರಿಂದ ನಾಳೆ ಇಲ್ಲಿಂದ ಸ್ಪೈಕ್ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ನಾಳೆ ಏನಾದ್ರು ನಿಮ್ಗೆ ಮಾರ್ಕೆಟ್ ಅಲ್ಲಿ ನನ್ನ ಅನಿಸಿಕೆ 25,800 ಟ್ಯಾಪ್ ಮಾಡುತ್ತೆ ಮಾರ್ಕೆಟ್. ಅದರಿಂದ ಮೇಲ್ಗಡೆ ಏನಾದ್ರು ಹೋದ್ರೆ ಈ ಐನ ಬ್ರೇಕ್ ಮಾಡಿದಾಗ ನೀವೊಂದು ಕಾಲ್ ಪೊಸಿಷನ್ ನೋಡ್ಕೋಬಹುದು ಅಷ್ಟೇ. ಅಲ್ಲಿಂದ ವಾಪಸ್ ಅಂತೂ ಪ್ರಾಫಿಟ್ ಬುಕ್ ಆಗಿ ರಿವರ್ಸ್ ಆಗೋ ಎಲ್ಲಾ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಇವಾಗ ಅಷ್ಟೊಂದು ಪ್ರಾಫಿಟ್ ಬಂದ ತಕ್ಷಣ ಯಾರು ಸುಮ್ಮನಿರಲ್ಲ, ಯಾರು ದಡ್ರಲ್ಲ ಇಲ್ಲಿ ಅಲ್ವಾ? ಸೊ ಪ್ರಾಫಿಟ್ ಬುಕ್ ಮಾಡುವ ಚಾನ್ಸಸ್ ಇರುತ್ತೆ, ಮತ್ತೆ ಸ್ಪೈಕ್ ಆಗಿ ಕೆಳಗಡೆ ಬರುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ಮತ್ತೆ ರಿಕವರಿ ತಗೊಂಡು ಮಾರ್ಕೆಟ್ ಎಂದಿನಂತೆ ಬುಲ್ಲಿಶ್ ಅಲ್ಲಿ ರೆಡ್ ಗ್ರೀನ್ ಅಲ್ಲಿ ಕ್ಲೋಸ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಕ್ಲೋಸ್ ಆಗಿ ಮಾರ್ಕೆಟ್ ಅಂದ್ರೆ ಈ ಜಾಗದಲ್ಲಿ ಬಂದು ಕ್ಲೋಸ್ ಆದ್ರೆ ನೀವು ಆರಾಮಾಗಿ ಒಂದು ಕಾಲ್ ಪೊಸಿಷನ್ ತಗೋಬಹುದು. ಅಂದ್ರೆ ಹೋಲ್ಡ್ ಮಾಡ್ಬೋದು ತಗೊಂಡು ಅಪ್ ಟು ಇಲ್ಲಿ ತನಕ 26,326 ತನಕ. ಓಕೆ, ನಾನು ಹೇಳ್ತಾ ಇದ್ದೀನಿ ಗೋಲ್ಡ್ ಅಲ್ಲಿ ಏನು ಟ್ರೇಡ್ ಮಾಡ್ತಾ ಇದೀನಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಈ ಸಂಡೇ ಅಂದ್ರೆ ಏನ್ ಇವಾಗ ನೆಕ್ಸ್ಟ್ ಬರುತ್ತಲ್ಲ, ನೆಕ್ಸ್ಟ್ ಬರೋ ಸಂಡೇಲಿ 7ನೇ ತಾರೀಕು ನಾನು ಫ್ರೀ ಟ್ರೇಡಿಂಗ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತೀನಿ. ಎಷ್ಟು ಜನ ಬರ್ತೀರಾ ಅಂತ ಕಮೆಂಟ್ ಹಾಕಿ, ನಾನು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಸುಮ್ಮನೆ 5 ಜನ 3 ಜನಕ್ಕೆ ನಾನು ಬರಕ್ ಇಷ್ಟ ಇಲ್ಲ. ಬೇಕಾದ್ರೆ ಅವರಿಗೆ ನಾನು ಗೂಗಲ್ ಮೀಟ್ ಅಲ್ಲಿ ಹೇಳ್ಕೊಟ್ಬಿಡ್ತೀನಿ. ಫ್ರೀ ಟ್ರೇಡಿಂಗ್ ಅಲ್ಲಿ ಯಾವ ತರ ಟ್ರೆಂಡ್ ಲೈನ್ ಒಬ್ರು ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಟ್ರೆಂಡ್ ಲೈನ್ ನ ಯಾವ ತರ ಡ್ರಾ ಮಾಡೋದು, ಯಾವ ಜಾಗದಲ್ಲಿ ನಾವು ಎಂಟ್ರಿ ಮಾಡ್ಬೇಕು, ಯಾವ ತರ ಇದ್ರೆ ಎಂಟ್ರಿ ಮಾಡ್ಬೇಕು, ಟ್ರೆಂಡ್ ಲೈನ್ ಹಾಕೋದು ಎಲ್ಲಿಗೆ ಹಾಕ್ಬೇಕು ಅಂತ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಇದೆ. ಸೊ ಅದನ್ನೆಲ್ಲ ಅಲ್ಲಿ ಕ್ಲಾರಿಫೈ ಮಾಡ್ಕೊಡ್ತೀನಿ. ನೀವು ನಿಮ್ಗೆ ಬರೋ ಡೌಟ್ಗಳನ್ನ ಆ ಯೂಟ್ಯೂಬ್ ಲೈವ್ ಅಲ್ಲಿ ನೀವು ಕೇಳ್ಬೋದು. ನೆಕ್ಸ್ಟ್ ಬರೋ ಸಂಡೇಲಿ ಖಂಡಿತವಾಗ್ಲೂ ಅದನ್ನ ನಾನು ಫ್ರೀ ಆಗಿ ಮಾಡ್ಕೊಡ್ತಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ನಿಮಗೆ ಏನಾದ್ರು ಗೊತ್ತಿದ್ರೆ ನನಗೂ ಶೇರ್ ಮಾಡಿ ಹೇಳ್ಕೊಡಿ. ನಾನು ಅದನ್ನ ಕರೆಕ್ಟ್ ಇದೆಯೋ ಇಲ್ಲ ಅಂತ ಮತ್ತೆ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೆ ಕ್ಲಾರಿಫೈ ಕೂಡ ಮಾಡ್ಕೊಡ್ತೀನಿ. ಓಕೆನಾ? ಓಕೆ, ಗೊತ್ತಾಯ್ತು ಅನ್ಕೊಂತೀನಿ. ಇವಾಗ ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಒಳ್ಳೆ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್. ಅಬ್ಸರ್ವ್ ಮಾಡಿ, ನಾಳೆ ದಿನ ಇದನ್ನು ಬ್ರೇಕ್ ಮಾಡ್ತು ಅಂತಂದ್ರೆ ಅಪ್ ಟು ಇಲ್ಲಿ ತನಕ ಹೋಗುವ ಸಾಧ್ಯತೆಗಳು ತುಂಬಾ ಇದಾವೆ. ನೋಡೋಣ ನಾಳೆ ಏನೇನಾಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಯಾರು ಕಾಲ್ ತಗೊಂಡು ಹೋಲ್ಡ್ ಮಾಡಿದವರಿಗೆ ತುಂಬಾ ಪ್ರಾಫಿಟ್ ಆಗುವ ಎಲ್ಲ ಚಾನ್ಸಸ್ ಇದೆ. ಒಂದು 300 ಪಾಯಿಂಟ್ ಗ್ಯಾಪ್ ಅಪ್ ಆಗ್ಬಹುದು ಅಂತ ನನ್ನ ನಿರೀಕ್ಷೆ. 300 ಪಾಯಿಂಟ್ ಗ್ಯಾಪ್ ಅಪ್ ಆಗಿದ್ರೆ ಸೆನ್ಸಿಬಲ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದೇ ಬಂದ್ಬಿಟ್ಟು 26,000. ಅದು ಬಿಟ್ರೆ 25,800. ಅವೆರಡನ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಓಪನ್ ಆದ್ರೆ 26,000 ಹೋಗಿ ಟ್ಯಾಪ್ ಮಾಡಿ ಬರ್ಬೇಕು. 26,000 ಟ್ಯಾಪ್ ಮಾಡಿ ಬರ್ಬೇಕು ಅಂದ್ರೆ ಇಲ್ಲೇ ಇರೋದು. ನಾಳೆ ದಿನ ನಿಮ್ಗೆ ತಲೆಲೊಂದಿರ್ಲಿ, 26,800 ಬಂದ್ಬಿಟ್ಟು, ಅಲ್ಲ 26,000 ಬಂದ್ಬಿಟ್ಟು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಏನಾದ್ರು ಆ ಜಾಗಕ್ಕೆ ಟ್ಯಾಪ್ ಮಾಡಿ ರಿವರ್ಸ್ ಆಗ್ತಿದ್ರೆ ನಾಳೆ ರಿವರ್ಸ್ ಆಗ್ಬಿಡುತ್ತೆ. ಅಲ್ಲಿಂದ ಬೇಕಾದ್ರೆ ನೀವೊಂದು ಪುಟ್ಟ ನೋಡ್ಕೋಬಹುದು. ಅಲ್ಲಿಂದ ಬೇಕಾದ್ರೆ ಒಂದು ಪುಟ್ ಸೈಡ್ ಅಲ್ಲಿ ನಾವು ಟ್ರೇಡ್ ನ ಪಂಚ್ ಮಾಡ್ಕೋಬಹುದು. ಓಕೆನಾ? ಸ್ಮಾಲ್ ಒಂದು 10-20 ಪಾಯಿಂಟ್ಸ್ ಎಸ್ ಎಲ್ ಇಟ್ಕೊಂಡು, ಅಲ್ಲ ನಿಮ್ ಪ್ರೀಮಿಯಂ ಅಲ್ಲಿ ಒಂದು 10 ಪಾಯಿಂಟ್ಸ್ ಎಸ್ ಎಲ್ ಇಟ್ಕೊಂಡು ಇಲ್ಲಿ 26,000ದಿಂದ 25,800 ತನಕನೂ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿ ಬಂದೇ ಬರುತ್ತೆ ಮಾರ್ಕೆಟ್ ಅಲ್ಲಿಗೆ. ಸೊ ಓಕೆನಾ? ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ. ಯಾವ ತರ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ, ಇಲ್ಲಿಗೆ ಟ್ಯಾಪ್ ಆಯ್ತು 1-2 ಟೈಮ್, ಅದಕ್ಕೊಂದು ಟ್ರೆಂಡ್ ಲೈನ್. ಯಾವ್ಯಾವ ಜಾಗದಲ್ಲಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿರುತ್ತೋ ಅದು ಸಪೋರ್ಟ್ ಝೋನ್ ಆಗುತ್ತೆ. ಮಲ್ಟಿಪಲ್ ಟೈಮ್ ಟ್ಯಾಪ್ ಮಾಡಿ ವಾಪಸ್ ಬರ್ತಿರೋ ಟೈಮ್ ಬಂದ್ಬಿಟ್ಟು ಸಪ್ಲೈ ಝೋನ್ ಆಗಿರುತ್ತೆ. ಇಷ್ಟೇ ಮಾರ್ಕೆಟ್ ಅಲ್ಲಿ ಇರೋ ಎರಡೇ ಎರಡು ಜಾಗ. ಮತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಇಂಡಿಕೇಟರ್ಸ್ ಎಲ್ಲ ಯೂಸ್ ಆಗುತ್ತೆ, ಎಲ್ಲ ಸುಳ್ಳು. ಅದು ಯಾವ್ದು ಯೂಸ್ ಆಗಲ್ಲ, ನಿಮ್ ಮೈಂಡ್ ಸೆಟ್ ತುಂಬಾ ಯೂಸ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮಾರ್ಕೆಟ್ ಅಲ್ಲಿ ಏನ್ ಗೊತ್ತಾ, ಕಲಿಯೋದಕ್ಕೆ ಒಂದು ಟೈಮ್ ಕೊಡಿ. ಕಲ್ತಾದ್ಮೇಲೆ ನಿಮಗೆ ಅದು ಕ್ಲಿಯರಿಟಿ ಕೊಡೋದೇ ಬೇರೆ ತರ ಇರುತ್ತೆ, ಸಕ್ಕತ್ತಾಗಿರುತ್ತೆ ಅವಾಗ. ಫಸ್ಟ್ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿ. ಒಂದು 2 ವರ್ಷ ಲಾಸ್ ಅಂತೂ 100% ಹೇಳ್ತೀನಿ. 1 ವರ್ಷ 100% ಲಾಸ್ ಆಗುತ್ತೆ. ಅದಕ್ಕೆ ಅಂತ ಅವಾಗ್ಲೇ ಕ್ವಿಟ್ ಮಾಡಬೇಡಿ ಅಷ್ಟೇ. ಟ್ರೇಡಿಂಗ್ ಅನ್ನೋ ಜರ್ನಿನ ನೀವು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನೀವು ಥಿಂಕ್ ಮಾಡಿ. ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಹೇಳ್ರಿ? ಎಲ್ಲರಿಗೂ ಶ್ರೀಮಂತರಾಗಬೇಕು ಅಂತ ಇಷ್ಟ. ಬಟ್ ಆದ್ರೆ ಕಲೀಲಿಕ್ಕೆ ಮಾತ್ರ ಯಾರಿಗೂ ಇಷ್ಟ ಇಲ್ಲ. ಸೊ ಇಷ್ಟು ದಿನ ನಾವು ಮಾಡಿರೋ ತಪ್ಪನ್ನ ಇವಾಗ ಮಾಡೋದ್ ಬೇಡ, ಕಲಿಯೋಣ. ಮಾರ್ಕೆಟ್ ಅಲ್ಲಿ ನಾನು ಎಷ್ಟು ದಿನ ಇರ್ತೀನಿ ನಿಮ್ಗೆ ಹೇಳ್ಕೊಡೋದಕ್ಕೆ, ಅಲ್ವಾ? ಯಾರೇ ನಿಮಗೆ ಟ್ರೇಡ್ ಕೊಟ್ಟರು ಅವ್ರು ಎಷ್ಟು ದಿನ ಇರ್ತಾರೆ? ಅವ್ರವ್ರ ಟ್ರೇಡ್ ಲಾಜಿಕ್ ಬೇರೆ ಇರುತ್ತೆ. ನಿಮ್ ಟ್ರೇಡ್ ಲಾಜಿಕ್ ಅಲ್ಲಿ ನೀವು ಟ್ರೇಡಿಂಗ್ ನ ಮಾಡೋದ್ರಿಂದ ತುಂಬಾ ಪ್ರಾಫಿಟಬಲ್ ಆಗ್ಬೋದು. ನಿಮ್ಗೂ ಒಂದ್ ಒಳ್ಳೆ ಮಾರ್ಕೆಟ್ ಕ್ಲಿಯರಿಟಿ ಅರ್ಥ ಆಗುತ್ತೆ. ಓಕೆನಾ? ಸೊ ಓಕೆ, ಗಿಫ್ಟ್ ನಿಫ್ಟಿ ಮತ್ತೆ ಈ ಏನು ಸೆನ್ಸಿಬಲ್ ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಸಂಡೇ ಏನ್ ಬರುತ್ತೋ ಅವಾಗ ಫ್ರೀ ಆಗಿ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಲೈವ್ ಬರ್ತೀನಿ ಅಂತ ಹೇಳ್ತಾ ಇದೀನಿ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಹಾಕಿ. ಸೊ 100% ಪ್ಲಾನ್ ಮಾಡ್ತೀನಿ. 7 ಇಂದ ಎಷ್ಟೊತ್ತಾಗುತ್ತೋ ಅಷ್ಟೋ ತನಕ ಎಲ್ಲಾ ಡೌಟ್ಗಳನ್ನ ನನಗೆ ಇರೋದೆಲ್ಲ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ವಿಡಿಯೋ ಮುಗಿಸ್ಕೊಂತೀನಿ. ಬಾಯ್ ಬಾಯ್.